ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಮಂಜು ಭಾರ್ಗವಿ. ಭಾರ್ಗವಿ ಇನ್ಫೋಗೆ ಸ್ವಾಗತ. ಈ ದಿನದ ವಿಷಯ ನ್ಯಾಷನಲ್ ಮ್ಯಾಥಮೆಟಿಕ್ಸ್ ಡೇ ಅಥವಾ ಶ್ರೀನಿವಾಸ ರಾಮಾನುಜನ್ ಜಯಂತಿ. ರಾಷ್ಟ್ರೀಯ ಗಣಿತ ದಿನಾಚರಣೆ ಭಾರತದ ಗಣಿತ ಕ್ಷೇತ್ರದಲ್ಲಿ ಮಹಾನ್ ಕೊಡುಗೆ ನೀಡಿದ ಶ್ರೀನಿವಾಸ ರಾಮಾನುಜನ್ ಅವರ ಜನ್ಮದಿನ ಅಂಗವಾಗಿ ಪ್ರತಿ ವರ್ಷ ಡಿಸೆಂಬರ್ 22ರಂದು ಆಚರಿಸಲಾಗುತ್ತದೆ. 2012ರಲ್ಲಿ ಭಾರತ ಸರ್ಕಾರವು ಈ ದಿನವನ್ನು ಅಧಿಕೃತವಾಗಿ ರಾಷ್ಟ್ರೀಯ ಗಣಿತ ದಿನ ಎಂದು ಘೋಷಿಸಿತು. ಇದರ ಉದ್ದೇಶ ಗಣಿತಶಾಸ್ತ್ರದ ಮಹತ್ವವನ್ನು ಸಮಾಜದಲ್ಲಿ ಹರಡುವುದು ಹಾಗೂ ವಿದ್ಯಾರ್ಥಿಗಳು ಹಾಗೂ ಯುವ ಪೀಳಿಗೆಯಲ್ಲಿ ಗಣಿತದ ಆಸಕ್ತಿಯನ್ನು ಉತ್ತೇಜಿಸುವುದು. ಗಣಿತವು ವಿಜ್ಞಾನ, ತಂತ್ರಜ್ಞಾನ, ಆರ್ಥಿಕತೆ ಮತ್ತು ದಿನನಿತ್ಯದ ಜೀವನದಲ್ಲಿ ಅವಿಭಾಜ್ಯ ಅಂಗವಾಗಿದ್ದು, ಅದರ ಪ್ರೇರಣಾದಾಯಕ ಅಧ್ಯಯನಕ್ಕಾಗಿ ರಾಮಾನುಜನ್ ಅವರ ಜೀವನ ಮತ್ತು ಸಾಧನೆಗಳನ್ನು ನೆನಪಿಸಿಕೊಳ್ಳುವುದಾಗಿದೆ. ಶ್ರೀನಿವಾಸ ರಾಮಾನುಜನ್ 1882ರ ಡಿಸೆಂಬರ್ 22ರಂದು ತಮಿಳುನಾಡಿನ ಏರೂರು ಪಟ್ಟಣದಲ್ಲಿ ಜನಿಸಿದರು. ಬಾಲ್ಯದಲ್ಲೇ ಗಣಿತದಲ್ಲಿ ಅಪಾರ ಪ್ರತಿಭೆಯನ್ನು ತೋರಿದ ರಾಮಾನುಜನ್ ಶಾಲಾ ದಿನಗಳಲ್ಲಿ ಗಣಿತದ ಕಠಿಣ ಸಮಸ್ಯೆಯನ್ನು ಸುಲಭವಾಗಿ ಪರಿಹರಿಸುತ್ತಿದ್ದರು. ಅವರು ಸ್ವಂತ ಹಲವು ಗಣಿತ ಸೂತ್ರಗಳನ್ನು ಕಂಡುಹಿಡಿದರು ಮತ್ತು ಹೊಸ ರೀತಿಯ ಗಣಿತೀಯ ವಿಧಾನಗಳನ್ನು ಅಭಿವೃದ್ಧಿಪಡಿಸಿದರು. ರಾಮಾನುಜನ್ ಅವರ ಪ್ರಾಥಮಿಕ ಶಿಕ್ಷಣ ಪಡೆದ ನಂತರ ಕಾಲೇಜಿನಲ್ಲಿ ಓದಲು ಗಣಿತವಲ್ಲದ ವಿಷಯಗಳಲ್ಲಿ ಅಂಕ ಕಡಿಮೆ ಬಂದ ಕಾರಣ ಪದವಿ ಪೂರ್ಣಗೊಳಿಸಲಿಲ್ಲ. ಆದರೆ ಗಣಿತ ಪ್ರೀತಿ ಮತ್ತು ಅನನ್ಯವಾದ ವಿಚಾರ ಯೋಚನೆ ಶೈಲಿ ಅವರದ್ದಾಗಿದ್ದರಿಂದ ಅವರು ಸ್ವಂತವಾದ ಸಂಶೋಧನೆ ಮುಂದುವರಿಸಿದರು. 1913ರಲ್ಲಿ ರಾಮಾನುಜನ್ ತನ್ನ ಗಣಿತ ಆವಿಷ್ಕಾರಗಳನ್ನು ಬ್ರಿಟಿಷ್ ಗಣಿತಜ್ಞ GS ಹಾರ್ಡಿ ಅವರ ಪತ್ರ ಮೂಲಕ ಕಳುಹಿಸಿದರು. ಹಾರ್ಡಿ ಅವರು ರಾಮಾನುಜನ್ ಅವರ ಕೆಲಸದಿಂದ ಆಘಾತಗೊಂಡು ಅವರನ್ನು ಇಂಗ್ಲೆಂಡಿಗೆ ಬ್ರಿಡ್ಜ್ ವಿಶ್ವವಿದ್ಯಾಲಯಕ್ಕೆ ಆಹ್ವಾನಿಸಿದರು. ಇಲ್ಲಿ ಅವರು ಅನೇಕ ಹೊಸ ಗಣಿತ ತತ್ವಗಳನ್ನು ಅಭಿವೃದ್ಧಿಪಡಿಸಿದರು. ವಿಶೇಷವಾಗಿ ಸಂಖ್ಯಾತತ್ವ, ನಿರಂತರ ವಿಭಿನ್ನ ರಾಶಿಗಳು, ಅನಂತ ಸರಣಿಗಳು ಹಾಗೂ ಗಣಿತೀಯ ವಿಶ್ಲೇಷಣೆಯ ಕ್ಷೇತ್ರಗಳಲ್ಲಿ ಅಸಾಧಾರಣ ಸಾಧನೆಗಳನ್ನು ಮಾಡಿದರು. ರಾಮಾನುಜನ್ ಅವರ ಕೆಲ ತತ್ವಗಳು ಇಂದಿಗೂ ಗಣಿತ ಕ್ಷೇತ್ರದಲ್ಲಿ ಮಹತ್ವ ಹೊಂದಿದೆ. ಆದರೆ ಇಂಗ್ಲೆಂಡ್ನ ಹವಾಮಾನ ಮತ್ತು ಆಹಾರ ಅಭ್ಯಾಸ ಅವರಿಗೆ ಸರಿ ಹೊಂದದೆ ಅವರು ಆರೋಗ್ಯ ಕಳೆದುಕೊಂಡರು. 1919ರಲ್ಲಿ ಭಾರತಕ್ಕೆ ಹಿಂದಿರುಗಿದ ನಂತರ ಕೇವಲ 32ನೇ ವಯಸ್ಸಿನಲ್ಲಿ 1920ರಲ್ಲಿ ಅವರು ವಿಧಿವಶರಾದರು. ಅಲ್ಪ ಆಯುಷ್ಯದಲ್ಲಿ ಗಣಿತ ಕ್ಷೇತ್ರಕ್ಕೆ ನೀಡಿದ ಅವರ ಕೊಡುಗೆ ಅಪಾರವಾಗಿದ್ದು, ವಿಶ್ವದ ಗಣಿತಜ್ಞರಲ್ಲಿ ಅವರು ಅಮರ ಸ್ಥಾನ ಪಡೆದರು. ಭಾರತ ಸರ್ಕಾರವು ರಾಮಾನುಜನ್ ಅವರ ಜನ್ಮದಿನವನ್ನು ರಾಷ್ಟ್ರೀಯ ಗಣಿತ ದಿನವನ್ನಾಗಿ ಘೋಷಿಸಿ ಅದರ ಮೂಲಕ ಅವರ ಸಾಧನೆಗಳನ್ನು ಸ್ಮರಿಸಿ ಯುವ ಪೀಳಿಗೆಗೆ ಪ್ರೇರಣೆ ನೀಡುತ್ತಿದೆ. ಈ ದಿನ ಶಾಲೆ, ಕಾಲೇಜು, ವಿಶ್ವವಿದ್ಯಾಲಯಗಳಲ್ಲಿ ಗಣಿತ ಸ್ಪರ್ಧೆಗಳು, ಕಾರ್ಯಾಗಾರಗಳು, ಉಪನ್ಯಾಸಗಳು ಹಾಗೂ ಪ್ರದರ್ಶನಗಳು ನಡೆಯುತ್ತವೆ. ಗಣಿತದ ಸೌಂದರ್ಯವನ್ನು ಪರಿಚಯಿಸುವ ನಿಟ್ಟಿನಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ. ಗಣಿತ ದಿನಾಚರಣೆಯು ಕೇವಲ ರಾಮಾನುಜನ್ ಅವರನ್ನು ನೆನಪಿಸಿಕೊಳ್ಳುವುದಲ್ಲ, ಗಣಿತದ ಮಹತ್ವವನ್ನು ಸಮಾಜದಲ್ಲಿ ಅರಿಯಲು ಸಹಾಯ ಮಾಡುತ್ತದೆ. ಗಣಿತವು ಕೇವಲ ಲೆಕ್ಕಾಚಾರ ಅಥವಾ ಸಮೀಕರಣಗಳ ಅಧ್ಯಯನವಲ್ಲ, ಅದು ಸಮಸ್ಯೆ ಪರಿಹರಿಸುವ ಚಿಂತನೆ, ತಾರ್ಕಿಕ ವಿಶ್ಲೇಷಣೆ ಹಾಗೂ ನಿಖರ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ವೃದ್ಧಿಸುತ್ತದೆ. ಇಂದಿನ ತಂತ್ರಜ್ಞಾನ ಯುಗದಲ್ಲಿ ಗಣಿತದ ಪಾತ್ರ ಅನನ್ಯವಾಗಿದೆ. ಇಂಜಿನಿಯರಿಂಗ್, ವೈದ್ಯಕೀಯ, ಅರ್ಥಶಾಸ್ತ್ರ, ಕಂಪ್ಯೂಟರ್ ವಿಭಾಗ, ಡೇಟಾ ವಿಶ್ಲೇಷಣೆ ಇತ್ಯಾದಿ ಎಲ್ಲ ಕ್ಷೇತ್ರಗಳಲ್ಲಿಯೂ ಗಣಿತದ ಪ್ರಾಬಲ್ಯ ಇದೆ. ರಾಷ್ಟ್ರೀಯ ಗಣಿತ ದಿನಾಚರಣೆ ನಮಗೆ ರಾಮಾನುಜನ್ ಅವರಂತಹ ಪ್ರಜ್ಞಾವಂತ ಜೀವನದಲ್ಲಿ ಪ್ರೇರಣೆಯನ್ನು ಪಡೆಯಲು ಹಾಗೂ ಗಣಿತವನ್ನು ಭಯದಿಂದಲ್ಲ ಆಸಕ್ತಿಯಿಂದ ಕಲಿಯಲು ಉತ್ತೇಜನ ನೀಡುತ್ತದೆ. ಗಣಿತದ ಜ್ಞಾನವನ್ನು ಹರಡುವುದರಲ್ಲಿ ಶಿಕ್ಷಕರು, ಸಂಶೋಧಕರು ಹಾಗೂ ಪೋಷಕರ ಪಾತ್ರ ಅತ್ಯಂತ ಪ್ರಮುಖವಾಗಿದೆ. ಮಕ್ಕಳು ಬಾಲ್ಯದಿಂದಲೇ ಗಣಿತದಲ್ಲಿ ಆಸಕ್ತಿ ಬೆಳೆಸಿಕೊಂಡರೆ ಭವಿಷ್ಯದಲ್ಲಿ ವಿಜ್ಞಾನ, ತಂತ್ರಜ್ಞಾನ ವಿಷಯದಲ್ಲಿ ಭಾರತವು ಮತ್ತಷ್ಟು ಮುನ್ನಡೆಯಲು ಸಾಧ್ಯವಾಗುತ್ತದೆ. ಈ ದಿನಾಚರಣೆ ನಮಗೆ ಜ್ಞಾನವೇ ಶಕ್ತಿ ಎಂಬ ನಂಬಿಕೆಯನ್ನು ದೃಢಪಡಿಸುತ್ತದೆ. ಗಣಿತದ ಅಧ್ಯಯನವು ಕೇವಲ ವೃತ್ತಿ ಜೀವನದಲ್ಲಷ್ಟೇ ಅಲ್ಲ, ವ್ಯಕ್ತಿತ್ವ ನಿರ್ಮಾಣದಲ್ಲಿಯೂ ಸಹ ಉಪಯುಕ್ತವಾಗಿದೆ. ರಾಮಾನುಜನ್ ಅವರ ಸಾಧನೆ, ತ್ಯಾಗ ಮತ್ತು ಅಸಮಾನ ಪ್ರತಿಭೆಯನ್ನು ಸ್ಮರಿಸುವುದು ನಮ್ಮಲ್ಲಿ ಪರಿಶ್ರಮ, ಕುತೂಹಲ ಮತ್ತು ನಿಷ್ಠೆಯನ್ನು ಬೆಳೆಸುವುದರಲ್ಲಿ ಸಹಾಯ ಮಾಡುತ್ತದೆ. ನಾವು ಪ್ರತಿ ವರ್ಷ ಡಿಸೆಂಬರ್ 22ರಂದು ರಾಷ್ಟ್ರೀಯ ಗಣಿತ ದಿನಾಚರಣೆಯನ್ನು ಆಚರಿಸುವ ಮೂಲಕ ಗಣಿತದ ಮಹತ್ವವನ್ನು ನಮ್ಮ ಜೀವನದಲ್ಲಿ ಪುನರುಚ್ಚರಿಸುತ್ತೇವೆ ಹಾಗೂ ರಾಮಾನುಜನ್ ರವರಂತಹ ಮಹಾನ್ ಗಣಿತಜ್ಞರಿಂದ ಗೌರವ ಸಲ್ಲಿಸುತ್ತೇವೆ. ಅವರ ಕೊಡುಗೆಗಳು ವಿಶ್ವಮಾನ್ಯವಾಗಿದ್ದು ಭವಿಷ್ಯ ಪೀಳಿಗೆಗಳಿಗೆ ಸದಾ ದೀಪಸ್ತಂಭದಂತೆ ಬೆಳಗುತ್ತದೆ.
ನನಗೆ ತಿಳಿದಿದ್ದಂತ ಮಾಹಿತಿಯನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂತ ಪ್ರಯತ್ನ ಪಟ್ಟಿದ್ದೀನಿ. ಏನಾದ್ರೂ ತಪ್ಪಾಗಿದ್ರೆ ಕ್ಷಮಿಸಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತವಾಗಿಯೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.